ಮಾಡಿದ್ದು ಸರಿಯಲ್ಲ ಸರಿಯಲ್ಲ ಹೇಳ್ಬಹುದು. ಏನ್ ಮಾಡ್ಬೇಕಿತ್ತು? ಅಣ್ಣಯ್ಯ, ಮನೆಯಂಗಳದಳು ಕಲ್ಪತರುಗಳಿರೆ ವನದೊಳಗಣ ಗಿಡಗಳ ಬಯಸಿ ತನು ಬಳಲಿಕೆಯಲ್ಲಿ ತೊಳಲ್ವರೆ ತುದಿಯಲ್ಲಿ ಕನ ಪರಾಕ್ರಮಿಗಳ ಪಂಥದಲ್ಲಿ ಎಲ್ಲ ಈ ಸಲ ಪದ್ಯ ಗದ್ಯದಲ್ಲೇ ಮುಗಿಸಿದ್ರೆ ಅರ್ಥ ಹೇಳುದು ಯಾರು? ಅಲ್ಲಿ ನೋಡ್ರಿ ಭಾಗವತರು ಅದೇ ಮಾಡಿ, ಇಲ್ಲಿ ನೋಡ್ರಿ ನೀವು ಅದೇ ಹೇಳ್ತೀರಿ. ಅದು ಬೇಕು. ಮನೆಯ ಮುಂಭಾಗದಲ್ಲಿರುವಂತಹ ತೆಂಗಿನ ಗಿಡಕ್ಕೆ ಕಲ್ಪತರು ಅಂತ ಹೇಳಿದ್ರೆ ತೆಂಗಿನ ಗಿಡ ಅಲ್ವಾ? ಈಗ ಅದೇ ಅಲ್ವಾ? ನಮ್ಮ ದೇವಳೋಕಕ್ಕೆ ಹೋಗುದು ಬೇಡ, ಅದಕ್ಕೆ ಹೇಳುದು ಅಲ್ವಾ? ಕಲ್ಪತರು ಕೊಡುವಂತಹದ್ದು ಎಲ್ಲವೂ ಉಂಟು ಅದರಲ್ಲಿ. ಅಲ್ವಾ? ಹೌದು. ಹಾಗೆ ಮನೆಯಂಗಳದಲ್ಲಿರುವಂತಹ ಆ ಕಲ್ಪವೃಕ್ಷಕ್ಕೆ ಇರುವಾಗ ಕಟ್ಟೆಯನ್ನ ಕಟ್ಟಿ ನೀರನ್ನ ಎರೆದು ಎರದ್ರ ಸತ್ತು ಫಲ ಎಲ್ಲ ಸಿಗ್ತಾರೆ ಅಲ್ವಾ? ಹೌದು. ಅದನ್ನ ಬಿಟ್ಟು ಕಾಡನ್ನ ಸೇರಿ ಅಲ್ಲಿ ಓಡಾಟ ಮಾಡಿ ಅಲ್ಲಿರುವಂತ ಒಣ ಕಾಸರ್ಕನ ಗಿಡವನ್ನ ತಂದು ಅದಕ್ಕೆ ಕಟ್ಟೆಯನ್ನ ಕಟ್ಟಿ ನೀರನ್ನ ಎರೆದು ಸತ್ಫಲವನ್ನ ಪಡಿತೇನೆ ಅಂತ ಹೇಳುವವನಿಗೆ ಏನ್ ಹೇಳ್ಬೇಕು? ಶಾತ್ ಮೂರ್ಖ. ಹೌದಾ? ಅನುಮಾನವೇ ಇಲ್ಲ. ಅಲ್ಲ, ಹುಚ್ಚ ಅಂದ್ರೂ ತೊಂದರೆ ಇಲ್ಲ. ಹೌದಾ? ಒಳ್ಳೇದು. ಈಗ ನೀವು ಹೇಳಿದ್ರಿ, ಯಾಕೆ ಈ ಮಾತು ಅದು ಬೇಕಲ್ಲ? ಹೇಳಿದ ಪದದ ಅರ್ಥ ಅದು ಯಾರಿಗೆ ಹೋಲಿಸ್ಬೇಕಲ್ಲ? ಕಾರಣ ಉಂಟು. ಮನೆಯ ಅಂಗಳದಲ್ಲಿರುವಂತಹ ಕಲ್ಪವೃಕ್ಷ ಅಂತ ಹೇಳಿದ್ರೆ ಯಾರಪ್ಪ? ನಮ್ಮ ಮನೆಯಲ್ಲಿ ಆಡಿ ಬೆಳೆದಿರುವಂತಹ ಅಳಿಯನಾಗಿರುವ ಅಭಿಮನ್ಯು. ಓ, ಕಲ್ಪವೃಕ್ಷ ಅಂದ್ರೆ ಅವನ? ಖಂಡಿತ. ಹಾಗಿದ್ರಿ ಒಣ ಕಾಸರ್ಕನ್ ಮರ ಅಂದ್ರಲ್ಲ, ಅದು ಯಾರು? ಹಸ್ತಿನಾವತಿ. ನೀರ್ ಹಾಕುದು. ಹಸ್ತಿನಾವತಿ ಅಂತಂದ್ರೆ ಕಾಡಿದ್ದ ಹಾಗೆ. ಕಾಡಿದ್ದಾಗೆ. ಆ ಕಾಡಿನ ಯುವರಾಜನಾಗಿರುವಂತಹ ಲಕ್ಷಣ ಕುಮಾರನೇ ಒಣ ಕಾಸರ್ಕನ ಗಿಡ. ಅವನಂತಂದು ಕಟ್ಟೆ ಕಟ್ಟಿ ನೀರೆರೆದು ಸತ್ಫಲ ಪಡಿತೇನೆ ಅಂತ ಹೇಳಿದ್ರೆ ಆಗ್ತದ? ಅದೇ ಒಣ ಕಾಸರ್ಕನ ಮರ ಯಾಕೂ ಬರುದಿಲ್ವಾ? ಅಲ್ಲ, ಬರ್ತದಪ್ಪ. ಅದು ಏನು ಪ್ರಯೋಜನಕ್ಕಿಲ್ಲದ್ದು ಅಂತ ಕಾಸರ್ಕನ ಮರ ತಾತ್ಸಾರ ಮಾಡುವಾಗಿಲ್ಲ. ಹುಚ್ಚು ಜೋರಾದ್ರೂ ಉಂಟಲ್ಲ, ಕಾಸರ್ಕನ ಮರದ ಕೋಳ ಮಾಡೇ ಹಾಕುದು. ಅದಕ್ಕೆ ಎರಡು ತೂತು ಮಾಡಿ ಕೈ ಹಾಕಿದ್ರೆ ಹುಚ್ಚು ಕಡಿಮೆ ಆಗ್ತದೆ. ಸತ್ತೇ ಹೋಗಿ. ಎಂತಕ್ಕೆ ಸ್ವಾಮಿ? ನನ್ ಮರೆವು ನಾ ಹೇಳುದು ಮರ್ತೋಯ್ತಾರ. ನಿಂದ ಅಪ್ಪ ಹೇಳಿದ್ದ ಒಂದು ಕಾಸರ್ಕನ ಕೋಳ ಮಾಡ್ಕೊಡಿ ಅಂತ. ಅಲ್ಲ ಅಪ್ಪಯ್ಯ, ನೀವು ಪಾಪ ನಿಮ್ಗೆ ಬೇಕು ಇಟ್ಕೊಬಿಟ್ರಿ. ಅದಾಗುವಂತಹದ್ದಲ್ಲ. ಹಾಗಾಗಿ ಆ ರೀತಿ ಮದುವೆ ಬೇಡ ಅಂದ್ರೆ ಅಭಿಮನ್ಯುವಿಗೆ ಕೊಡಬೇಕು ಎಂದು ನಾನು ನಿನ್ನ ಹತ್ರ ಕೇಳುದು. ಅದಕ್ಕಾಗಿ ಯಾರ ಮಗಳು? ನಿಮ್ಮ ಮಗಳು. ಮದುವೆ ಮಾಡಿಸುವ ಹೊಣೆ ಯಾರು? ನೀವೇ. ಮತ್ತೆ ನಿಂದೆಂತದ ಮಾಡಿಸಿದ್ರೆ ಏನಾಗ್ತದೆ ಗೊತ್ತಾ? ಎತ್ತನ ಕುರುಕುಲ, ಎತ್ತನ ಯದುಕುಲ, ಎತ್ತನ ಪರಿಣಯದ ಉತ್ಸವವು ಹೇಳ್ತೇನೆ. ಹಸ್ತಿನಾವತಿಯಲ್ಲಿ ಕುರುಕುಲ, ಇಲ್ಲಿ ದ್ವಾರಕೆಯಲ್ಲಿ ಯದುಕುಲ. ಯದುಕುಲ ಎತ್ತೆತ್ತಲು ನಾ ಕಾಣೆನು ಕಡೆಯಲ್ಲಿ ಮೃತ್ಯುಂಜಯನೇ ತಾ ಬಲ್ಲನಿದ. ನಾಲ್ಕಣೆ ಸುದ್ದಿ ಹೇಳ್ಬೇಡಿ, ಇಷ್ಟೊತ್ತಿಗೆ ಬಂತ ನಾಲ್ಕಣೆ ಹೇಳ್ಬೇಡಿ. ಮೃತ್ಯುಂಜಯ ಬಲ್ಲ ನನಗೆ ಗೊತ್ತು, ಇವ್ರಿಗೆ ಗೊತ್ತು, ನಾ ಮಾಡಿಸ್ತೇನೆ. ವಿಶ್ವಾಸ ಅದು ಉಂಟಲ್ಲ. ಏನು? ಪಾಂಡವರು ಗೊತ್ತಾ? ಯಾರು? ಪಾಂಡವರು ಮದುವೆಗೆ ಬರ್ತಾರೆ. ಅಪ್ಪ ಅಮ್ಮ ಬರ್ತಾರಾ? ಅಪ್ಪ ಅಮ್ಮ ಹಿರಿಯವರು ಬರಬೇಕು. ಅವ್ರ ಮನೆಯಲ್ಲಿ ಸುಭದ್ರೆ, ಭಾವ, ಅರ್ಜುನ, ಒಬ್ಬೊಬ್ಬರಿಗಾಗಿ ಹೇಳ್ಕಳಿಸೋ ಪದ್ಧತಿ ಇಲ್ಲ. ನಾವು ಕರೆ ಕೊಡುವ ಒಂದೇ ಸೊಕ್ಕು ಕುಕ್ಕು ಕುಟುಂಬ ಪರಿವಾರ, ಸಕುಟುಂಬ ಪರಿವಾರ ಸಮೇತ ಬರ್ಬೇಕೆಂದು ಹಾಗೆ. ಅವರೆಲ್ಲ ಬಂದ್ರೆ ಈ ಮದುವೆ ಸಾಂಗವಾಗಿ ನಡೆದ್ರೆ ನಾನು ಬಂದೇನು. ಹೋಗ 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 ಹೋಗ. ನಮ್ಮ ಜೀವನದಲ್ಲಿ ನಿಮ್ಮ ಅಗತ್ಯ ಇಲ್ಲೇ ವ್ಯವಹಾರ ಮಾಡ್ತಾರೆ ನಾವು. ಜೀವನದಲ್ಲಿ ಎಲ್ಲ ಆಗುವುದು ಹೀಗೆ. ಹೌದು. ಕರೆದು ಕಚ್ಚಿಸಿಕೊಂಡ ನೀವು ಬೇಡಿತ್ತು ಕರೆಯುದು. ಗೋಲ್ ಕೊಟ್ಟು ಬಿಡ್ತೀನಿ. ಪ್ರಪ್ರಥಮ ಬಾರಿ ಬಾಯಿ ತೆಗೆಸ್ಕೊಂಡ ಅವಲಕ್ಷಣದ ಮಾತು ಹೇಳ್ಕೊಂಡಾಗ ಅಲ್ಲದೆ ಇದ್ರೆ ಮದುವೆ ಬರುವುದಿಲ್ಲ ಅಂತ. ಅದು ನಮ್ಮ ಸ್ವಭಾವ. ಅವನು ಇದ್ದು ಸಂತೋಷ ಪಡ್ಲಿ, ಎಲ್ಲರೂ ಬರಲಿ ಒಂದು ಮನೆ ಕಾರ್ಯಕ್ರಮ ಅಂತ ಅವೇಳಂತೇನು ಹೇಗಾಗ್ತದೆ ನೋಡ್ತೇನೆ. ನೀವು ಇಲ್ದಿದ್ರೆ ಮದುವೆ ಆಗುದಿಲ್ವಾ? ಔತೆಕಾಯಿ ಇಲ್ದಿದ್ರೆ ಔತಣ ನಿಲ್ತದ. ಬದನೆಕಾಯಿ ಏನು ಪರಬ್ರಹ್ಮವ. ನಾವ್ ಎಂತದಿಲ್ಲ, ಬಾಳೆಕಾಯಿ ಹಾಕಿ ಪದಾರ್ಥ ಮಾಡಿದ್ರು ಮಾಡುದು. ಬದನೆಕಾಯಿ ಬೀಸಾಡ್ತೇವೆ, ಹುಳ ಹೆಚ್ಚು ಅದರಲ್ಲಿ. ಒಂದ್ ನೋಡ್ಲಿಕ್ಕೆ ಚಂದ, ಒಳಗಿಂತಿತ್ತ ಹುಳ. ಆ ಬದನೆಕಾಯಿ ಯಾರಿಬೇಕು? ಮತ್ ಮೆತ್ತ ನಂಜು. ನಮ್ಮಲ್ಲಿ ಇದ್ದವರೆಲ್ಲ ಬೇಕಾ? ಅವನ ನೆನಪು ಮಾಡಿದ. ಏನು? ತಂದೆ ತಾಯಿಗಳಿಗೆ ಹೇಳಬೇಕು. ಹಿರಿಯರು ಓಯ್ ದೊಡ್ಡ ಮಾಡ್ರು
ಅವರದ್ದು ಬರ್ಬೇಕಂತೆ. ಇದೇ ನೋಡ್ರಿ ಯಾರು ಬರುದೇ ಬೇಡವಾ ಹಳೆ ಯಜಮಾನ್ರ ಚಳಿಗೆ ಏನು ಮುರಿದು ಹೋದ್ರ ಅಂತಂದ್ರೆ ಸ್ವಾಮಿ ಬಂದ್ರಂತೂ ನಾವು ಜಾಗ ಇಟ್ಟಿದ್ದೇವೆ. ಕಂಬಳಿ ನಮ್ಗೆ ಇಲ್ಲ ಈಗ ಮತ್ತೆ ಕಂಬಳಿ ಹೋಯ್ ಅವ್ರೆಲ್ಲ ಬಂದ್ರು ನಾವು ಬರ್ತೇವೆ ಮದುವೆ ಅಂದ್ರು. ಅವ್ರು ಬರುದಿಲ್ಲ ಅಂದ್ಮೇಲೆ ಅಮ್ಮನ ಕೇಳ್ಬೇಡ. ಯಾಕೆಂದ್ರೆ ಅವ್ರ ದಾಂಪತ್ಯ ಆದರ್ಶ ದಂಪತಿ ಆದ್ರೆ ಕಂಡು ಹೋದ್ರೆ ಮಾತ್ರ ಸ್ಥಿತಿ ಹೋಗುದು. ಇಬ್ಬಳಕ್ಕೆ ಮುತ್ತೈದೆ ಇರಬೇಕು. ಅದ ಹೌದು ಒಡೆಯ. ಸುಮಂಗಲ ಇರಬೇಕು. ಈ ಮದುವೆ ಮನೆಗಂತೂ ಬೇರೆ ಯಾವುದಾಯ ಕಾರ್ಯಕ್ರಮ ಆದ್ರೂ ಪ್ರಶ್ನೆ ಬೇರೆ. ಹೆಂಗಸರಿಲ್ಲ ಅಂತ ಅದಕ್ಕೆ ಭೂಷಣ ಇಲ್ಲ. ಒಳ್ಳೆ ಬಣ್ಣ ಬಣ್ಣದ ಸೀರೆ ಉಟ್ಕೊಂಡ್ರ ಅವರು ಅಲ್ಲ ಅಲ್ಲಿ ಮದುವೆ ಎಂತ ನಮ್ಮ ಕೃಷ್ಣನ ಓಯ್ ಇಲ್ಲಿ ನೋಡ್ರಿ ಹೆಂಗಸ್ರ ಮನೇಲಿ ಜಾಗ ಇಲ್ಲ ಅಂತ ಬಂದ್ಬಿಡ್ತಾರೆ. ಆಗಲ್ಲ ಕೂತ್ಕೊಂಬರ್ ಜಾಗ ಇಲ್ಲ. ಈಗ ನೋಡ್ರಿ ಅಡ್ಡ ಬಿದ್ದವ್ರು ಹೇಳುವುದಿಲ್ಲ. ಇನ್ನು ಅವ್ರವ್ರ ಯಜಮಾನ್ರೇ ಬಂದು ಎಬ್ಬಿಸ್ಬೇಕೇ ನಾವು. ಇವ್ರು ಕರ್ಕೊಂಡು ಹೋದ್ರೆ ಹೇಗೂ ಆಗುದಿಲ್ಲ. ಮತ್ತೆ ಇಲ್ಲಿಂದ ಚಾಪೆ ತಕೊಂಡು ಹೋಗ ಅಲ್ಲ ಹಾಸ್ಕೊಂಬಲ್ರು ಅವ್ರು ಬೇಡ. ನಮಗೆ ಹೆಂಗಸರು ಬರಗಲ್ವಾ? ಕೃಷ್ಣಯ್ಯನ ಹೆಂಗಸರಿಲ್ವಾ? 16 ಓಯ್ ಕಾಗೆ ಇಂಟು ಕೊಲ್ಲ ಒಂದೇ ಸಲ ಎಲ್ಲ ನೋಡು ಆದ್ರೂ ಮಾತಾಡ್ತೇನೆ. ಅಮ್ಮಾಯಿ ಕೃಷ್ಣಯ್ಯನ ಹೆಂಗಸರು ಒಳಗೆ ಇಂಥವ್ರು ಬಂದು ಸೇರ್ತಾರೆ. ಆಶ್ಚರ್ಯ ಅದೇನಲ್ಲ ಮಾತಾಡುದೇ ಅಪ್ಪ ಯಾವ್ದು. ಯಾಕೆಂದ್ರೆ ಕೃಷ್ಣಯ್ಯ ಆತ್ಮಹತ್ಯೆ ಮಾಡ್ಕೋಬೇಕು. ಅದೇನೇ ಸರಿ ಇಲ್ಲ. ಹೌದು ಇದು ನಮ್ಮ ಯಜಮಾನ್ರ ಮಗಳ ಮದುವೆ. ತಾವು ದಯವಿಟ್ಟು ಎಲ್ಲ ಬರ್ಬೇಕು. ನಮ್ಮ ಮನೆಯವ್ರು ಬರ್ತಾರಾ? ನಿಮ್ಮ ಮನೆಯವ್ರು ಯಾರು? ಇದು ರಾಜಧಾನಿ ಬದಿದ್ದು ಬಂದು ಇಟ್ಕೊಂಡಿದ್ರೆ ಬರೋದು ಅವರು. ಭದ್ರದೇವಿ ಬರ್ತದ ಬಂದ್ರೆ ಹೋದ್ರೆ ನಾ ಬೀರನ್ನು ಕರ್ಕ ಬರ್ಬೋದು. ಸರಿಯಾದ ಸಮಯಕ್ಕೆ ಮದುವೆ ಆದ್ರೆ ಬಿಡು ಇದ್ರೆ ಬರ್ತೀನಿ ಕಣೋ. ಇಲ್ಲಿ ಹೋದ್ರೆ ಮರ್ಯಾದೆ ಪ್ರಶ್ನೆ ಹೊಡೆಯ ಅಷ್ಟು ಕೊನೆಗೆ ಹಿಡಿ ಸುಡಿ ತಕೋಬಾರೆ ಅಂದ್ರು. ಕಸ ಹೊಡೆಯಲಿಕ್ಕಲ್ಲ, ಅದ್ರಲ್ಲೇ ನಮ್ಗೆ ಹೊಡೆದಿದ್ರು. ನಾವು ಒಟ್ಟು ಬಂದೆ. ಏನ್ ಮಾಡುದು ಒಡೆಯ ಈಗ? ಮತ್ತೆ ಯಾರನ್ನೋ ಕರೆಯುದು ಬೇಡ, ನಿನ್ನ ಹೆಂಡತಿ ಕರ್ಕೊಂಡ್ ಬಂದ್ಬಿಡು. ಪ್ರಯೋಜನ ಇಲ್ಲ ಒಡೆಯ. ಈಗ ಇನ್ನೊಂದು ಕ್ಷಣವೂ ಹೇಳುವ ಪರಿಸ್ಥಿತಿ. ವೈದ್ಯರಿಗಾರು ತೋರಿಸಬೇಕಿತ್ತು. ವೈದ್ಯರು ತೋರಿಸಿ ದಿನ ಕೊಟ್ಟಿದ್ರು ಅವರು. ಅದ್ರ ಪ್ರಕಾರವೇ ಅಂದ್ರೆ ಅವಳು ತುಂಬು ಗರ್ಭಿಣಿ. ಅವಳನ್ನ ಕರ್ಕೊಂಡು ಹೊರಟ್ರ ಗಂಡ ಅಂತರುವೆ. ಮದುವೆ ಮನೆಯಲ್ಲ, ಹೆರಿಗೆ ಸುಶ್ರೂಷೆ ಕೇಂದ್ರ ಅವಳು ಕರ್ಕೊಂಡು ಹೋಗುವಾಗಿಲ್ಲ. ಒಮ್ಮೊಮ್ಮೆ ಎಷ್ಟು ಬೇಸರ ಆಗ್ತದೆ ಗೊತ್ತಾ? ಯಾಕೆ ಒಡೆಯ? ಯಾವ್ಯಾವುದಕ್ಕೋ ನಾವು ಎಷ್ಟೆಷ್ಟೋ ಖರ್ಚು ಮಾಡ್ತೇವೆ. ಹೌದು ಒಡೆಯ, ಬೇಕಾದಕ್ಕೆ ಇರುವುದಿಲ್ಲ. ಕಲಶಗನ್ನಡಿಗೆ ಜನ ಇಲ್ವಲ್ಲ. ಏನ್ ಮಾಡುವ? ನಿಮ್ಮ ಸಂಪಾದನೆ ಪೂರ್ತಿ ಹಾಗೆ ಹೋಯ್ತು ಒಡೆಯ. ಎಷ್ಟೋ ಖರ್ಚಾಯ್ತು, ಪ್ರಯೋಜನಕ್ಕೆ ಬರ್ಲಿಲ್ಲ ಅಂತ ತಲೆ ಬಿಸಿ ಮಾಡ್ಕೋಬೇಡಿ. ಎಂತ ಅಲ್ಲದೆ ಹೋದ್ರು ನಿಮ್ಮ ಶಿಷ್ಯನ. ಹೌದಾ? ನೋಡಿ ನೀರು ಅಂದ್ರೆ ಆ ನೀರ್ದು ಕಾಲ್ದಪ್ಪಾಗಿ ನೀರ್ ತುಂಬಿಕೊಳ್ಳುದು ಉಂಟಲ್ಲ, ಆ ಕಾಯಿಲೆ ಅಂತ ಹೇಳಿದ್ದಲ್ಲ. ನಾವು ನೀರ್ ಬಂತ ಅಂತ ಹೇಳಿದ್ರೆ ಬಂದವ್ರಿಗೆ ಬೇಕು ಅಂತ ದೊಡ್ಡ ದೊಡ್ಡ ಹಂಡೆಲೆಲ್ಲ ನೀರು ತುಂಬಿಸಿದ್ದೇವೆ. ಅಲ್ಲೇ ತಂಬಿಗೆ ಉಂಟು. ಅಗತ್ಯ ಇದ್ರೆ ಹಿಡ್ಕೊಂಡು ಹೋಗ್ತೇರಿ. ಅಲ್ಲಿ ಹೋಗಿ ಅಲ್ಲಿ ತೆಂಗಿನ ಮರ ಸಾರು ಉಂಟು, ಅಲ್ಲಿ ಹೋಗ್ತಾ ತಿಳ್ಕೊಳ್ಳಿ. ಯಾಕೆಂದ್ರೆ ನೀರು ಹಾಳಾಗ್ಬಾರ್ದಲ್ಲ. ಈಗ ನಿಮ್ಗೆ ಕುಡಿಲಿಕ್ಕೆಲ್ಲ ನೀವು ಕುಟ್ಕೊಂಡೆ ಬಂದಿದ್ದೀರಾ? ಕುಟ್ಕೊಂಡು ಬಂದಿದ್ರಿ. ನಂಗೆ ನಿನ್ ಮುಖ ನೋಡ್ದಾಗೆ ಗೊತ್ತಾಗ್ತದೆ. ಸ್ವಲ್ಪ ಬೇಕಾ? ಇದು
ಬಿಸಿ ಆಗ್ಬಹುದಾ ತಣ್ಣಗಾಗ್ಬಹುದಾ? ಮತ್ ಬೇರೆ ಬಿಸಿಯೂ ಅಲ್ಲ ತಣ್ಣಗೂ ಅಲ್ಲ, ಈ ಮಧ್ಯ ಒಳ್ಳೇದು ಅಂದ್ರೆ ಮಧ್ಯದೇ ಮಗನಿ ಬೇಕು. ಮಗನಿ ಬೇಕಾ? ಆ ಪೈಪ್ ಕಡೆ ಇದ್ಬೇಕಾ? ತಪ್ಪು. ಅಲ್ಲ, ನಾನು ಹೇಳಿದಾಗಲ್ಲ, ಬಿಸಿಯೂ ಅಲ್ಲ ತಣ್ಣಗೂ ಅಲ್ಲ, ಮಧ್ಯ ಅಂದ್ರೆ ಸಮಶೀತೋಷ್ಣ. ಸಮಶೀತ ಉಷ್ಣ. ಈಗ ಈಗ ನಿಮ್ಗೆಲ್ಲ ವ್ಯವಸ್ಥೆ ಆಗಿದೆ, ಏನ್ ತೊಂದರೆ ಇಲ್ಲ. ಇದು ಸುಳ್ಳಲ್ಲ, ಬನ್ನಿ ಹಾಗೆ ಇಟ್ಕೊಳ್ಳಿ. ಈಗ ಇವ್ರಿಗೆ ಆಗ್ಬೇಕಂತೂ ಯಾರಲ್ಲಿ ಮಾಡ್ಕೊಂಡ್ ಬನ್ನಿ. ಓಯ್ ಸಾಂಕೇತಿಕ ಮದುವೆ ತಡ ಮಾಡ್ಲಿಕ್ಕಿಲ್ಲ, ಯಜಮಾನ್ರೆ. ಮತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರು ಅವರು. ಹಾಗಾಗಿ ಆಯ್ತಾ? ಭಯಂಕರ ಪಂಕ್ತಿಯಲ್ಲಿ ಕುಳ್ಳಿರಿಸಿ ಸಿದ್ಧಪಡಿಸಿದ ವಿಶೇಷ ಭೋಜನ. ಪಂಕ್ತಿಯಲ್ಲಿ ಕುಳ್ಳಿರಿಸಿದ್ದೇನೆ. ಎಂತ ಮಾಡ್ಬೇಕು? ಪಡಿಸಬೇಕು. ಬಡಿಸ್ಬೇಕು ಅಂದ್ರೆ ಎಲ್ಲ ವ್ಯವಸ್ಥೆ ನಾನೇ ಮಾಡ್ಬೇಕು. ಬಾಳೆ ಕೊಯ್ಕೊಂಡ್ ಬಂದಿದ್ರು ನೋಡಿ. ನಿಜವಾಗಿ ಒಳ್ಳೆ ಕೆಲಸಕ್ಕೆ ಬಾಳೆ ಎಲೆ ಬೇಕು ಅಂದ್ರೆ ಹರ್ಕೊಂಡು ತಟ್ಟು ನೋಡು, ಎಲ್ಲ ಕುಡ್ಬಾಳೆ. ವಿಚಿತ್ರ ಒಡೆಯ, ಯಾಕೆ? ಈ ಹಸ್ತಿನಾವತಿ ಹೇಳುದು ಭೂಮಂಡಲದಲ್ಲಿ ಎಷ್ಟುಂಟು? ಒಂದೇ. ಸಂಭಾಷಿಸುವುದನ್ನು ಒಬ್ಬನೇ ಅಲ್ವಾ? ಸಮ್ರಾಟ್ ಒಬ್ಬನೇ ಅಲ್ವಾ? ಹೌದು. ವಿಚಿತ್ರ ಒಡೆಯ, ಯಾಕೆ? ಮತ್ತು ಅದೇ ದಿಪ್ಪಣ ಬಂದಿದೆ ಮೊದಲು ಬಂದಾಗೆ. ಒಂದು ಹೇಳ್ತಾ ಇದ್ದಾರೆ, ದಶಮಿ ಮುಹೂರ್ತಕ್ಕೆ ನಾವು ಸರಿಯಾಗಿ ಬಂದಿದ್ದೇವೆ, ನಿಮ್ಮ ಮಹಾರಾಜರ ಮಗಳು ಮದುವೆ ಮಾಡಿಕೊಡ್ಬೇಕು ಅಂತ. ಈಗ ನಿಮ್ಗೆ ಮಗಳು ಮನೇಲಿ ಒಂದೇ ಅಲ್ಲ, ಮನೆ ಎಲ್ಲ ಕಡೆಗೂ ಒಂದೇ. ಅದು ನನ್ನ ತಲೆ ಬಿಸಿ ಆಯ್ತು. ತಪ್ಪಾಯ್ತು. ಮತ್ತೊಂದು ಇದ್ರಿಗೆ ತಲೆ ಬಿಸಿ ಆಯ್ತಲ್ಲ. ಯಾಕೆ ಒಡೆಯ? ನಾವೇ ಮದುವೆ ಮಾಡಿ ಕೊಟ್ಟಿದ್ದೇವೆ. ಮತ್ತೆ ಎಲ್ಲ ಷಷ್ಠಿ ಮುಹೂರ್ತಕ್ಕೆ ಅವ್ರು ಊಟ ಮಾಡಿದ್ದಲ್ಲ, ನನ್ ಪೊಚ್ಚೆ ಮಾಡಿ ಹೋಗಿದ್ರು, ಮತ್ತೆ ಬಂದು ಸತ್ತಿದ್ರು. ಈಗ ಒಂದ್ ಕೆಲಸ ಮಾಡೋಣ. ಏನು? ಹೀಗಿದ್ದೆಲ್ಲ ನಮ್ಗೆ ಗೊತ್ತಾಗುದಿಲ್ಲ. ಆಹಾ. ಇಂತಹದಕ್ಕೆ ಏನಿದ್ರು ಮದ್ದಾರಿಯುವುದಿದ್ರೆ ಕೃಷ್ಣ ಮಾತ್ರ. ಇಂಥ ದುರ್ಬುದ್ಧಿ ಅವ್ರಿಗೆ ಬೇಕು ಗೊತ್ತಾಗ್ತದೆ. ಹೌದು. ಇದಕ್ಕೊಂದು ಸಣ್ಣ ಅಹಂಕಾರ ಇತ್ತು. ತಾನಿಲ್ದೇ ಇದ್ರು ಮದುವೆ ಆಗುದಿಲ್ಲ. ಮದುವೆ ಕಲಿಸಿದ್ದೇವೆ, ವೈಭವದಲ್ಲಿ ಮದುವೆ ಮಾಡಿ ನಿಮ್ಮನ್ನ ಕಳಿಸಿಕೊಟ್ಟಿದ್ದೇವೆ. ಸಂತೋಷ ಆಯ್ತಣ್ಣ. ಆದ್ರೆ ಇವತ್ತು ದಶಮಿ ಮುಹೂರ್ತ, ಕೌರವೇಶ್ವರ ಬಂದಿದ್ದಾನೆ. ಮತ್ತೆ ದಿಬ್ಬಣ ಸಹಿತರಾಗಿ ಬಂದಿದ್ದಾರೆ. ಹೌದಾ? ಷಷ್ಠಿ ಮುಹೂರ್ತಕ್ಕೆ ಬರ್ಲಿಕ್ಕಾಗ್ಲಿಲ್ಲ. ಆದ್ರಿಂದ ಇವತ್ತು ಬಂದಿದ್ದೇವೆ, ಮಗಳನ್ನು ಕೊಡಿ ಅಂತ ಹೇಳ್ತಾರೆ. ಕೊಟ್ಟು ಕಳಿಸಿ. ಕೊಡ್ಲಿಕ್ಕೆ ಎಲ್ಲಿ ಉಂಟು ಮಾರ್ರೆ, ನೀವು ಹಾಗೆ ಮಾತಾಡ್ತೀರಿ. ಇದ್ದದ್ದು ಒಂದು, ಈಗ ಅವರಿಗೆ ಇರುವುದು ಒಂದೇ, ನಿಮ್ಗೆ ಗೊತ್ತುಂಟು. ಇದ್ದದ್ರಲ್ಲಿ ಕೊಟ್ಟು ಕಳಿಸ ಅಂದ್ರೆ ಮಗಳನ್ನ ಕೊಡುವುದಕ್ಕಿಲ್ಲದೆ ಇದ್ರು ಕೊಡ್ಬೇಕಿದ್ರೆ ಕಾರಣ ಬೇಕು. ಕಾರಣ ಅವ ನಿನಗೆ ಕಳಿಸಬೇಕು ಅಂತಲೇ ಇಷ್ಟು ಮಾಡ್ತಾ ಇದ್ದದ್ದು. ಹಿಂದೆ ಸುಭದ್ರಾ ಕಲ್ಯಾಣದ ನೆನಪಾಡಿಕೊಂಡ ಅವ ನಿನಗೆ ಅವಮಾನ ಆಗಿತ್ತು ತಾನೆ. ಈಗ ನಿನಗೆ ಅವಮಾನ ಮಾಡಬೇಕು ಅಂತ ಮತ್ತೆ ದಿಪ್ಪಣ ಕೂಡ್ಕೊಂಡು ಬಂದಿದ್ದಾನೆ. ಬಲಭದ್ರನ ಪ್ರತಿಷ್ಠೆಗೆ ಕುಂದು ತರುವುದ ಬಿಡಲಿಲ್ಲ. ಮನೆಗೂ ನೀವು ನಮಸ್ಕಾರ. ನಮಸ್ಕಾರ. ಹೇಳಿದ ಮಾತಿನ ಪ್ರಕಾರವಾಗಿ ಬಂದಿದ್ರಿ. ಮೊನ್ನೆ ಷಷ್ಠಿ ಮುಹೂರ್ತಕ್ಕೆ ಬಂದವರು ಯಾರು? ಯಾರು ಬಂದ? ನಾವು ಬರ್ಲಿಲ್ಲ. ಷಷ್ಠಿಗೆ ನಾವು ಬರ್ಲಿಲ್ಲ, ನೀವೇ ಹೇಳಿದ್ದಲ್ಲ. ಹಸ್ತಿನಾವತಿಯ ಅಗ್ರಗಣ್ಯರೆಲ್ಲ ಬಂದಿದ್ದಾರೆ. ನೀವೇ ಅವನನ್ನು ಕಳುಹಿ ಕೊಟ್ಟದ್ದಲ್ವಾ? ನಾ ಬಂದಿದ್ನ? ಹೌದು, ದಶಮಿಗೆ ಬರಬೇಕು ಎನ್ನುವುದಾಗಿ ಮಹಾರಾಜರು ಹೇಳಿದ್ದಾರೆ ಅಂತ ನೀನಲ್ಲ ಹೇಳಿ. ನಿನ್ ಪ್ರೇತ ಉಂಟು. ನನ್ನ ಅಪ್ಪನಿಗೆ ನಾ ಒಬ್ಬನೇ ಮಗ. ಹಾಗಿದ್ರೆ ಬಂದದ್ದು ಯಾರು? ಯಾರ? ನಮ್ಮ ಅಪ್ಪ ಎಲ್ಲೆಲ್ಲಿ ಹೋಗಿದ್ರು ನಂಗೆ ಗೊತ್ತ. ಒಂದು ವಿಷಯ ಗೊತ್ತಾಯ್ತು. ಯಾವ್ದು ಗೊತ್ತಾ? ನೀನ್ ಬಂದದ್ದೇ ಮೋಸ ಮಾಡುವುದಕ್ಕೆ. ಆ ಹೊತ್ತು ನಾನೇ ಮುಂದೆ ನಿಂತು ಮಗಳನ್ನ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಿದ್ದೇನೆ, ಮತ್ತೆ ಬಂದ್ಯಾ? ನಿನಗೂ ಕೊಡುವುದು ಅದಲ್ಲ, ನಿನಗೆ ಇವ್ರಿಗೆ ಕೊಡುದಲ್ವಾ?
ಬೈಯಲಿ ಬೈಯಲಿ ಗುರುದೇವ ಎಂದು ವಿನಯದಿಂದ ವಿಧೇಯನಾಗಿ ಮಾತಾಡ್ತಾನೆ. ಹೌದು ಆ ದಿವಸ ಅವ್ರಿಗೆ ಯಾವ ಸಂಸ್ಕಾರ ಇರಲಿಲ್ಲ. ಅವ್ರು ವಿಚಿತ್ರ. ಅವ್ರು ಉಂಡದ್ ನೋಡ್ರೆ ಅವ್ರು ಮನುಷ್ಯರು ಅಂತ ನಾ ಲೆಕ್ಕ ಹಾಕಲಿಲ್ಲ. ಇವತ್ತು ಬಂದವ್ ನೀವು ಹೊಡೆಯುತ್ತಿದ್ರು ಗುರುಗಳೇ ಹೀಗ್ ಮಾಡಬಾರ್ದಿತ್ತು ಅಂತ ಕಣ್ಣೀರ್ ಹಾಕಂತೋದ. ಯಾವ್ದೋ ಅನುಮಾನ ನಿಮ್ ತಮ್ಮನ ಕರೆಯುವ ಆಗ ಕಡಿಮೆ ಕಡಿಮೆ ಮಾಡಿದವ್ರ ಕಥೆ ಸಾಕಾಗಿದೆ. ಬೇರೆ ಮಾಡಿದವ್ರಿಗೆ ಯಾವ ಜಾತಿ ಮನುಷ್ಯ ಯಾಕಣ್ಣಯ್ಯ ಸದಾನಂದ ಹೌದು ನೀನು. ಅಯ್ಯೋ ಯಾಕೆ ನಾವಿಷ್ಟು ತಲೆ ಬಿಸಿಲಿದ್ದೇವೆ. ಅಣ್ಣ ಏನಾಯ್ತು ಕೇಳಿದು ಬಿಟ್ಟೆ. ಬಲ್ಲ ಬಲ್ಲ ಏನ ಅಲ್ಲ ಅಣ್ಣ ಸಂತೋಷ ಆಗದೆ ಇರ್ತದ. ಬಂದವನಿಗೆ ವ್ಯವಸ್ಥೆ ಆಯ್ತಾ ಇಲ್ವೋ? ಯಾರಿಗೆ? ಕೌರವ್ಗೆ. ಒಟ್ಟತ್ತಂದ್ರೆ ಹಾಗೀಗಲ್ಲ. ನೀ ಮನಸ್ಸು ಮಾಡಿದ್ರೆ ನಾ ಹೊಡೆದಕ್ಕಿಂತಲೂ ಇವರು ಪಾಪ ಗದೆ ತಿರ್ಸಿದ್ದೆ. ಅದು ಒಂದು ಏನು ಆ ರೀತಿ ಹೊಡೆದು ಪಾಪ ಗುರುಗಳೇ ಹೀಗ್ ಮಾಡಬಾರ್ದಿತ್ತು ನೀವು ಅಂತ ಹೇಳಿದ್ರೆ ಬಿಟ್ಟಿದೆ. ಜೀವಿ ಮರ್ಯಾದೆಗೂ ತಿರುಗೊಂದು ಹೊಡೆಯಲಿಲ್ಲ. ಹೌದಾ? ನಿಜವಾಗುಂಟಲ್ಲ ಎಷ್ಟೋ ಜನ ನಮ್ಮ ಕ್ಷೇತ್ರದವರು ಗುರುಗಳು ಅಂದ್ರೆ ಹೆದರಿಕೆ ಆಗ್ತದೆ ನಂಗೆ. ಎದುರು ಗುರು ಅಂದನ ಹಿಂದೆ ಬದಿಂದ ವಿಧವಾ ಪುತ್ರ ಅಂತ ಹೇಳ. ಆದ್ರೆ ಅವ ಆ ಕ್ಷಣಕ್ಕೂ ಹಾಗೆ ಹೇಳ್ಕೊಂಡು ಹೋದ. ಹೌದಾ? ಹೌದು. ಅಂದ್ರೆ ಬಂದವ ಅವ ಕೌರವನೇ. ಕೌರವನೇ ಬಂದ. ಮತ್ತೆ ಮೊನ್ನೆ ಬಂದವರು ಮೊನ್ನೆ ಬಂದವರು ಮಾಯಾ ಕೌರವರು. ನೀವು ಎಂತ ಮಾತಾಡ್ಬೇಡಿ. ಏನ ಅಲ್ಲ ಮರ ಕೌರವರು ಮಾಯ ಕೌರವರು ಅಂತಿದ್ರ ಉಂಟದು. ಕಾರಣ ಏನು? ಏನು? ಮೊನ್ನೆ ದಿವಸ ತಂಗಿ ಸುಭದ್ರೆ ಅಭಿಮನ್ಯುವನ್ನ ಕೂಡಿಕೊಂಡು ಹಾ ಘಟೋತ್ಕಚನ ಸಹಾಯದಿಂದ ಇಲ್ಲಿವರೆಗಾಗಿ ಬಂದಿದ್ರು. ಒಂದು ನಮ್ಮಲ್ಲಿ ಹೇಳಿದಂತ ಮಾತು ಏನು? ಅಭಿಮನ್ಯುವಿಗೆ ಕನಕಾಂಗಿಯನ್ನು ಕೊಟ್ಟು ಮದುವೆ ಮಾಡಿಕೊಡ್ಬೇಕೆನ್ನುವ ಹಾಗೆ ಆದಿತ್ತು. ನನ್ನ ಮಗಳೆಲ್ಲ ಹೇಳ್ಬೇಡುವ ನೀವು? ತಲೆ ಸರಿ ಇರ್ತದೆ ಅದು ಹೇಳಿದ್ದೇನೆ. ನನ್ನ ಮಗಳಲ್ಲ, ಮದುವೆ ನಾ ಮಾಡ್ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಕೇಳಲಿಲ್ಲ. ಆಗ್ಲೇಬೇಕು ಅಂತ ಹಠ ಮಾಡಿದ್ರು. ತಂಗಿ ಅಲ್ವಾ? ನನ್ನ ತಂಗಿ ಅಲ್ವೇನಾ? ಮತ್ತೆ ಅವಳು ಮನಸ್ಸಿಗೆ ನೋವು ಮಾಡಬಾರ್ದಲ್ಲ ನಾನು. ಒಂದು 25 ಜನ ಹೆಣ್ಮಕ್ಳಿಲ್ಲ. ನೀವು ಅಣ್ಣ ತಮ್ಮ ಇಬ್ರು ಬಿಟ್ಟರೆ ಅವಳು ಒಬ್ಳೆ ಅಲ್ವಾ? ಮನೆಗೆ ಅವಳ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ಕನಕಾಂಗಿಯನ್ನ ಅಭಿಮನ್ಯು ಕೊಟ್ಟು ಮದುವೆ ಮಾಡ್ಬೇಕೆಂಬ ಹಾಗೆ ಯೋಚಿಸಿ ಘಟೋತ್ಕಚನ ಸಹಾಯದಿಂದ ಮಾಯಾ ಕೌರವರನ್ನು ಸೃಷ್ಟಿ ಮಾಡಿದೆ. ಸೃಷ್ಟಿ ಮಾಡಿ ಇಲ್ಲಿ ಕರೆಸಿಕೊಂಡೆ ಷಷ್ಠಿ ಮುಹೂರ್ತಕ್ಕೆ. ಹಾಗಾದ್ರೆ ನನ್ನ ಮಗಳು ಕನಕಾಂಗಿಯನ್ನು ಕೊಟ್ಟು ಮಾಯಾ ಕೌರವನಿಗೆ ಕೊಟ್ಟರು. ಮಾಯಾ ಕನಕಾಂಗಿಯನ್ನೇ ಮಾಯಾ ಕೌರವನಿಗೆ ಕೊಟ್ಟು ಮದುವೆ ಮಾಡಿಸಿದ್ದು. ಇಲ್ಲಿದ್ದವಳು ಇವ್ರ ಮಗಳು ಅಂತ ಹೇಳಿದದ್ದು. ಅವಳು ಮಾಯಾ ಮಾಯೆ ಕನಕಾಂಗಿಯ. ಹೌದೌದೌದು. ಹಾಗಿದ್ದು ನಿಜವಾದ ಕನಕಾಂಗಿ. ನಿಜ ಕನಕಾಂಗಿಯನ್ನ ಅದೇ ಮುಹೂರ್ತಕ್ಕೆ ಅಭಿಮನ್ಯುವಿಗೆ ಕೊಟ್ಟು ಮದುವೆ ಮಾಡಿಸಿದ್ದೆ. ಶಾಬಾಷ್. ಮತ್ತೆ ಆ ಮಟ್ಟಿ ನಮ್ಮ ಮರ್ಯಾದೆ ಇಟ್ರಿ. ನಾವು ಕೊಟ್ಟ ಮುಹೂರ್ತದಲ್ಲೇ ನೀವು ಮಾಡಿದ್ರಿ ಬಿಟ್ಟಿದೆ. ಹೌದು. ಆ ಮಟ್ಟಿಗೆ ಅಷ್ಟೊಂದು ಜಾತಿ ಮಗನ ಹೊಗಳ್ತಾನೆ ನೀವು ನನಗೆ ಇಷ್ಟ ಕೊಡಿ. ನೀವು ಜಾತಿ ಮಗ ಶಾಬಾಸ್ ಅಂತೀಯ. ಮತ್ತೆ ಅಲ್ಲ ಒಂದು ವಾರ ನಮ್ಗೆ ಇಷ್ಟಲ್ಲ. ಮುಹೂರ್ತ ಒಂದಾದ್ರು ನಾವೆಲ್ಲ ಮುಹೂರ್ತ ಕೊಡ್ಬೇಕಾದ ಯಾರಿಗಾಗಿದೆ? ಹೌದು. ನೀವೇ ಈಗ ಅಭಿಮನ್ಯು ಮದುವೆ ಮಾಡಿಸಿದ್ಯಾ? ಮದುವೆ ಮಾಡಿಸಿ ಕಳಿಸಿದ್ದೆ. ಹಾಗಾದ್ರೆ ಈಗ ನಾವು ಮಾಡಿಸಿದ್ದು ಮಾಯಾ ಕನಕಾಂಗಿ ಮದುವೆ. ಮಾಯಾ ಕೌರವರಿಗೆ. ಹೌದೌದು. ಆದ್ರೆ ಈಗ ಒಂದು ದೊಡ್ಡ ಹೊಣೆಗಾರಿಕೆ ಉಂಟಲ್ಲ ನಿನಗೆ. ಇವರಿಗೆ ಹೌದೌದೌದು. ನವ ದಂಪತಿಗಳಾದಂತಹ ಅಭಿಮನ್ಯು ಹಾಗೂ ಕನಕಾಂಗಿಗೆ ಆಶೀರ್ವಾದ ಮಾಡುವಂತಹ ಹೊಣೆ. ಕನಕಾಂಗಿ ಅಪ್ಪ ಯಾರು? ನೀವೇ. ಮದುವೆ ಮಾಡಿಸ್ಬೇಕಾದ ಯಾರು? ನೀವಾಗಿ. ಮತ್ ನಿನ್ನ ಯಜಮಾನಿಕೆ ಅಂತದ್ದು. ಅಷ್ಟು ಮಾಡಿದ ಮುಂದೊಂದು ಮಾಡಿ ಮುಗಿಸ್ತು. ಏನಾಯ್ತಾ? ನೀವು ಚಿಕ್ಕಪ್ಪಯ್ಯ ಅಲ್ಲ, ಚಿಪ್ಪಕ್ಕಯ್ಯ. ಈ ಟ್ಯಾಂಟ್ರಕ್ಕಿ ಸ್ವರ ನಿಂದು. ಆದ್ರೆ ನೀವು ಆಗ ಒಂದ್ಸಲ ಹಂಗೆ ತೆಗ್ದ್ರಿ ಸರ. ಮತ್ತೆ ಆದ್ರೆ ಒಂದು ಏನು ಇದು ವಿಚಿತ್ರ ಆಗೋಯ್ತಲ್ಲ ಮನೆ. ಯಾಕೆ ವಿಚಿತ್ರವೋ? ಅವರು ಕಷ್ಟಪಟ್ಟು ಪಾಪ ಒದ್ದಾಡಿ ಹೆರಿಗೆ 9 ತಿಂಗಳ ಒಂದು ಮಗು. ಎಲ್ರಿಗೂ ಹಾಗೆ ಅಲ್ಲ, ಎಲ್ಲರಿಗೂ ಹಾಗೆ ಕೆಲವು 7 ತಿಂಗಳಿಗೆ ಹುಟ್ಟುತ್ತದೆ, ಅದಲ್ಲ ನಾ ಹೇಳಿ. ಆದ್ರೆ ಯಾವ ಶ್ರಮ ಇಲ್ಲ ನೋಡಿ. ಎಲ್ಲ ಯಾವ ತಲೆ ಬಿಸಿಲ್ಲ. ಮದುವೆ ಮಾಡಿಸಿದ್ದೆ. ಅಪ್ಪ ಎಲ್ಲ ಮನೆ ಕಂಡ್ರೆ ಸೈ
ಓಯ್ ಊರ್ನಲ್ಲಿ ಕೆಲವು ಮದುವೆ ಮಾಡಿಸ್ಬೋದು ನೀವು. ಮಾಯಾದಿಬ್ಬಣ ಸೃಷ್ಟಿ ಮಾಡಿದ್ದೇನೆ. ಮಾಯಾದಿಬ್ಬಣ ಅದಕ್ಕಿಂತ ವಿಶೇಷ ಗೊತ್ತಾ ನಿನಗೆ? ಏನು? ಮಾಯಾ ಕೌರವರು ಇಲ್ಲಿ ಕರೆಸಬೇಕಿದ್ರೆ ನಿಜ ಕೌರವರಿಗೆ ಒಂದು ವ್ಯವಸ್ಥೆ ಆಗ್ಬೇಕು. ಹೌದು ಅವರು ಸೃಷ್ಟಿ ಮುಹೂರ್ತಕ್ಕೆ ಬರುವುದಕ್ಕೆ ತಯಾರಾಗಿದ್ರು. ಅದಕ್ಕಾಗಿ ನಮ್ಮ ಅಣ್ಣನ ಜೊತೆಯಲ್ಲಿ ಸದಾ ನಗಿಸುತ್ತಿರುವಂತಹ ಒಬ್ಬ ದೂತನನ್ನು ಸೃಷ್ಟಿಸಿ ಅಲ್ಲಿ ಕಳಿಸಿಕೊಟ್ಟಿದ್ದೆ ಮೊದಲು. ಅಂದ್ರೆ ನನ್ನಾಗಿನೇ ನನ್ನ ಹಾಗೆ ಮತ್ತೆ ಅದರಲ್ಲಿ ಎಳ್ಳಷ್ಟು ಬದಲಾವಣೆ ಇಲ್ಲ. ದೇವ್ರೇ ನನ್ನ ಬೊಜ್ಜ ಮಾಡೇ ಬಿಟ್ರಿ. ಅವನು ಹೀಗೆ ಹೇಳ್ತಿದ್ದ. ಅಯ್ಯೋ ನನ್ನ ಸರ್ವನಾಶ. ಯಾಕೆಂದ್ರೆ ನನ್ನ ಹೆಂಡತಿಗೆ ಗೊತ್ತಾಗುದಿಲ್ಲ, ಎಂತ ಕರ್ಮ ಇಲ್ಲ. ಈ ಜಾತಿ ಅಂಗಿ ಹಾಕೊಂಡೋದ್ರು ಯಜಮಾನ್ರು ಹೋದ್ರು ಅಂತ ಹಿಂದೆ ಹೋಗ್ಬಿಡು ಹೋಗ್ಲಿ. ಅವನದ್ರಲ್ಲಿ ಅವನು ಅದೇ ಬಣ್ಣದ ಹಾಕೊಂಡು ನಮ್ ಬೊಜ್ಜ ಆಯ್ತು. ನಾ ಮನೆಗೆ ಹೋಗುದ್ರೊಳಗೆ ಇನ್ನು ಅವನ ಒಟ್ಟಿಗೆ ಎಲ್ಲಿ ಹೋಗ್ಬೇಕು ಸಂಬಂಧ. ನೀವು ಮಾಡಿದ ಅನ್ಯಾಯ ಅಷ್ಟಿಷ್ಟಲ್ಲ. ನಾ ಮಾತಾಡ್ತೀನಿ. ನಮ್ಮ ಹೇಳಿ ಯಾವ ಜಾತ್ರೆ ಯಾವ ಪೇಟೆಯಲ್ಲಿ ಯಾರು ಒಟ್ಟು ನೋಡ್ಬೇಕಲ್ಲ. ಅಲ್ವಾ ಅವ ಹೋದದ್ದು ಕೌರವನಲ್ಲಿ ಮಾತಾಡ್ಲಿಕ್ಕೆ. ಹೌದು ಮಾತಾಡ್ಕೊಂಡು ನಮ್ಮನೆ ಬದಿ ಬಂದ್ರೆ ಅವ ಇಂತಿಷ್ಟೇ ಹೊತ್ತು ಎಲ್ಲಾ ಸಮಯ ಇರುವುದಿಲ್ಲ. ಅವ ಅಲ್ಲಿ ಹೋಗುವಲ್ಲಿವರೆಗೆ ಮಾತ್ರ. ಮತ್ತೆ ಒಬ್ಬಾತನಿಗೆ ಮದುವೆ ಮಾಡಿಸುವಲ್ಲಿ ಇನ್ನೊಬ್ಬನ ಸಂಸಾರ ಹಾಳು ಮಾಡುವಷ್ಟು ಚುಲ್ಲನ ಕೃಷ್ಣ ಅಲ್ಲ. ಮತ್ತೆ ಅನುಮಾನ ಆದ್ರೂ ಕೆಲವು ಹೆಂಗಸರ ಪ್ರಕರಣ ಎಲ್ಲ ಉಂಟು. ಯಾರದ್ದು ಇರ್ಬಹುದು, ಮಾಡಿಸುವ ಯಾರು ಹೌದು. ನೀವೇ ಸ್ವಂತ ಜನಾದ್ರೂ ಮಾಡ್ಬೋದ ಬಿಟ್ರೆ ಇನ್ನೊಬ್ಬರ ಹಾಗಂತ ನಮ್ಮ ಅಣ್ಣ ಶೀಘ್ರ ಕೋಪಿಯ ಹೊರತು ದೀರ್ಘ ದ್ವೇಷಿ ಅಲ್ಲ. ಅದಕ್ಕೆ ಒಮ್ಮೆ ಸಿಟ್ಟು ಮಾಡ್ಕೊಡೋದು ಹೌದು. ಈಗ ಆಮೇಲೆ ಕೃಷ್ಣ ನೀನೇ ಮಾಡಿದ್ ಸರಿ ಉಂಟು ಅಂತ ನನ್ನ ಹೇಳ್ತಾರೆ. ಹಾಗಾಗಿ ಅದು ಒಂದೇನು ಗೊತ್ತಾ? ಏನು? ಯಾವ ಹೆಣ್ಣು ಯಾರಿಗೆ ಹೌದು. ಹೌದಾ? ಅವ ಬ್ರಹ್ಮ ಬರ್ತಿರುವುದು. ಹೌದಾ? ವಿಧಿ ಲಿಖಿತ ಹಾಗಿರುವುದೇ. ಅಭಿಮನ್ಯುವಿಗೆ ಕನಕಾಂಗಿ ಎಂಬ ಹಾಗೆ ಆ ಲಿಖಿತದಂತೆ ನಾವು ಮಾಡಿದ್ದೇನೆ ಬಿಟ್ರೆ ನನ್ನ ಸ್ವಂತ ಬರ್ದಾಕಿದಷ್ಟೇ ಬಿಟ್ಟರೆ ನಿಮ್ಗೆ ಅಂತ